ಕೆಪಿಸಿಸಿ ಕಾರ್ಯಕ್ರಮದಿಂದ ಟ್ರಾಫಿಕ್ ಜಾಮ್, ನೀಟ್ ಪರೀಕ್ಷೆಯಿಂದ 3 ವಿದ್ಯಾರ್ಥಿಗಳು ವಂಚಿತ, ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕೆಸರೆರ್ಚಾಟ. ನೀಟ್ ಮರುಪರೀಕ್ಷೆಯಲ್ಲಿ ಭಾರೀ ಗೋಲ್ಮಾಲ್, ಬಿಹಾರದಲ್ಲಿ ನಕಲಿ ಅಭ್ಯರ್ಥಿಗಳು, ಸಿಬ್ಬಂದಿ ಅರೆಸ್ಟ್, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ ಅಂತೂ ಎನ್ಟಿಎ. ತಾರಕಕ್ಕೇರಿದ ಬಿಡದಿ ಟೌನ್ಶಿಪ್ ಜಟಾಪಟಿ, ಎಚ್ಡಿಕೆ ಪಂತ್ ಆಹ್ವಾನ ಸ್ವೀಕರಿಸಿ ಡಿಕೆ ರಣವೀಳ್ಯ, ರೈತ ಹೋರಾಟಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಬೆಂಬಲ. ಧರ್ಮಸ್ಥಳದಲ್ಲಿ ಅಡ್ಡ ಮತದಾನದ ಆಣೆ ಪ್ರಮಾಣ ತೀವ್ರ ವಿರೋಧದಿಂದ ಕೈಬಿಡುವ ಸಾಧ್ಯತೆ, ಡಿಕೆಶಿಯಿಂದಲೇ ಕಾಲ್, ಡಿವಿಎಸ್ ಆರೋಪ. ಲಖನೌ ಕೋಚಿಂಗ್ ಸೆಂಟರ್ ಅಗ್ನಿ ಅವಘಡಕ್ಕೆ 15 ಸಾವು, ಟಾಯ್ಲೆಟ್ನಲ್ಲಿ ಬಚ್ಚಿಟ್ಕೊಂಡವರು ಭಸ್ಮ, ಕಟ್ಟಡದಿಂದ ಹಾರಿ ಜೀವ ಉಳಿಸಿಕೊಂಡ 4. ಅನ್ನಭಾಗ್ಯದಿಂದ 14 ಲಕ್ಷ ಅನರ್ಹರಿಗೆ ಶಾಕ್ ಬಸ್ ಟಿಕೆಟ್ ದರ ಏರಿಕೆಗೆ ಸಾರಿಗೆ ಸಂಸ್ಥೆಗಳ ಪ್ರಸ್ತಾಪ, ಓಸಿ ಇಲ್ಲದೆ ವಿದ್ಯುತ್ ಸಂಪರ್ಕಕ್ಕಾಗಿ ಅರ್ಜಿ ಆಹ್ವಾನ. ಸಿಂಧು ನೀರು ಹರಿಸದೇ ಇದ್ದರೆ ಪಾಕ್ ಯುದ್ಧದ ಬೆದರಿಕೆ, ಅಮೆರಿಕಾಗೆ ಶೇಕ್ ಹ್ಯಾಂಡ್ ಮಾಡದ ಇರಾನ್, ಪಕ್ಷದ ಒತ್ತಡಕ್ಕೆ ಮಣಿದು ಬ್ರಿಟನ್ ಪ್ರಧಾನಿ ರಾಜೀನಾಮೆ. ಶಿಂದೆ ಶಿವಸೇನೆ ಸೇರಿದ್ರು 6 ಸಂಸದರು, ಅಯೋಧ್ಯೆ ದೇಣಿಗೆ ದುರ್ಬಳಕೆ ಎಸ್ಐಟಿ ವರದಿ, ಬಂಗಾಳದಲ್ಲಿ ಮದರಸಾಗೆ 50ರಷ್ಟು ಅನುದಾನ ಕಟ್.